the art and the artist. For the very first time, Mr. Abhishek is gifting me something for Valentine's Day gift. ನಮ್ಮ ಆಂಟಿ ನೋಡಿ ರಬ್ಬರ್ ಬ್ಯಾಂಡ್ ಸಿಕ್ಕಿಲ್ಲ ಅಂತ ಕ್ಲಿಪ್ ಹಾಕೋರೆ. ಏನ್ ಚಿನ್ನಮ್ಮ ಅದು? ಉಪೇಂದ್ರ ಉಪ್ಪಿ 4 ಗುಂಡಿ. ದಿ ಆರ್ಟ್ ಅಂಡ್ ದಿ ಆರ್ಟಿಸ್ಟ್. ಈ ಕಡೆ ಬಾಯ್ಲಿ ಹೇಳ್ ಬಾಯ್ಲಿ, ಈ ಕಡೆ ಬಾಯ್ಲಿ ನೀನು. ಸೊ ಯು ಆಲ್ ಹ್ಯಾವ್ ಅ ಸರ್ಪ್ರೈಸ್. ನನಗಂತೂ ದೊಡ್ಡ ಸರ್ಪ್ರೈಸ್. For the very first time, Mr. Abhishek is gifting me something for Valentine's Day. Gift alla surprising me for Valentine's Day. ಏನೋ ಆರ್ಡರ್ ಮಾಡಿದಾನಂತೆ, ಏನು ಅಂತ ಗೊತ್ತಿಲ್ಲ. ಇವತ್ತು ಅರೈವ್ ಆಗ್ತಿದ್ಯಂತೆ. ಏನ್ ಬಾಬು ಆರ್ಡರ್ ಮಾಡಿರೋದು? ಏನು ಕ್ಲೂ ಕೊಡು. ನಾನ್ ನಿನ್ನ ಕೇಳಿದ್ನ? ನಾನೇನ್ ಕೇಳಿದ್ದೆ? ಟೀ ಶರ್ಟಾ? ಟೀ ಶರ್ಟ್ಸ್? ವಾಚ್? ಚಪ್ಲಿ? ನಾನೇನು ಕೇಳೇ ಇಲ್ವಲ್ಲ. ಶೂಸಾ? ಹಂಗಾರ ಇದು ಮೋಸ. ಬರೀ ಮೋಸ ನಿಮ್ ಡ್ಯಾಡಿ. ವ್ಯಾಲೆಂಟೈನ್ಸ್ ಡೇಗಂತೆ. ಅದೇ ನಾನು ಹೇಳಿರೋದ್ರಲ್ಲ ಏನೋ ಇಲ್ಲ. ನಾನು ಇವಾಗ ಇಷ್ಟೊತ್ತು ಹೇಳಿದ್ನಲ್ಲ. ಇಲ್ಲ, ನಂಗೇನೋ ಚಪ್ಲಿನೋ ಅಥವಾ ಟೀ ಶರ್ಟ್ಸ್ ಏನೋ ಇರುತ್ತೆ ಅನ್ಸ್ತಾ ಇದೆ ತಾನೇ. ಅದೇ ವಾಚೋ ಅಥವಾ ನಾನು ವಾಚೇ ಕೇಳಿದ್ದವನ್ನ. ಅದ್ಯಾವುದೋ ಒಂದು ಅದೇ ವಿಂಟೇಜ್ ವಾಚ್ ಚೆನ್ನಾಗಿದೆ ಅಂತ ಕೇಳಿದ್ದೆ. ಅದು 13,000ನೋ 11,000. ಮಸಾಜ್ ಮಾಡ್ತಾ ಇದ್ದೆ ಪಾಪುಗೆ. ಆ್ಯಂಡ್ ಅಭಿ ನನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಆರ್ಡರ್ ಮಾಡಿದ್ದಾನಂತೆ ಸರ್ಪ್ರೈಸಾಗೆ. ಅದು ಬಂತು ಅಂತ ಕಾಲ್ ಬಂತು. ಹಂಗೆ ಎತ್ಕೊಂಡು ಓಡಾಡ್ಬಿಟ್ಟ ಮಗು. ಬರೀ ಮೈಯಲ್ಲಿದೆ, ಸೊ ಇದನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಕೆಳಗಡೆ ಬಾ ಅಲ್ಲೇ ತೋರಿಸ್ಬೇಕು ಅಂತ ಅಂದ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ಏನು ಮಾಡಿರ್ದಾನೆ ಅಂತ. ನನಗಿಂತ ಜಾಸ್ತಿ ಅವನು ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ, ಅವನಿಗೆಲ್ಲ ಸರ್ಪ್ರೈಸ್ ಕೊಡಲ್ಲ. ಏನೋ ಮಾಡ್ತಿದ್ದಾನೆ, ನೋಡುವ. ಆಂಟಿ ಇದನ್ನ ಹಾಕಿ ತಗೊಳ್ಳಿ ಪಾಪ. ನೋಡಿ ಬರಿಮಾ ಎಲ್ಲ ಎತ್ಕೊಬಂದ್ಬಿಟ್ಟ. ಯಾಕೆ ಆಂಟಿ ಪಾಪ. ಶೂಸ್ ಏನಾ? ನನ್ನ ಶೂಸ್. ಇನ್ನೊಂದು ಅದೇ ನಂಗೂ ಶೂಸ್ ಏನಾ ಅಂದೆ. ತೆಗಿ ಹಂಗಾರ ನೋಡೋಣ. ಬಂತು ಜಿಯೋ. ನನ್ನ ಪೂಮಾ ನಿಂದಿದು. ನಾನು ಅಡಿಡಾಸ್ ಶೂಸ್ ಕೇಳಿದ್ದೆ. ಅಡಿಡಾಸ್ ಒರಿಜಿನಲ್ ಇದು. ಸಾಂಬಾನ? ನಾನು ಅದೇ ತಾನೇ ಕೇಳಿದ್ ನಿಮ್ಗೆ. ನೀವು ಅಡಿಡಾಸ್ ಒರಿಜಿನಲ್ ಅಂದೆ. ಶೂಸ್ ಎಲ್ಲ ಹಾಕ್ತೀಯ? ನೈಸ್. ವಾಕಿಂಗ್ ಚಪ್ಲಿನಾ? ವಾಕಿಂಗ್ ಇದೆ. ಇನ್ನು ಮೇಲ್ ತಲೆ ಹೆಂಗಿದ್ರು ಎಲ್ಲ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹಾಕೋದು. ಅದಕ್ಕೆ ಕಲರ್ ಚೆನ್ನಾಗಿದೆ. ಏನಿದೆ ನಳಿ ಏನೇನೋ ಮೆತ್ತೈತ್ ನೋಡಿಲಿ. ಅದೇ ವಾಂತಿ ಸೊಪ್ಪು ಬೆಳ್ಳುಳ್ಳಿ ಸಿಪ್ಪೆ ಇರ್ಬೇಕು. ಸೊಪ್ಪು
ಹಾಕು ಒಂದ್ಸತಿ ಇದನ್ನ ಕಂಫರ್ಟ್ ಆಗಿದೆ ತರಿಸಿದ್ದು ಸಾಫ್ಟ್ ಆಗಿದೆ ನಂಗೆ ಅದೇ ಚೆನ್ನಾಯ್ತು ಅರ್ಪಿತ್ ಹೊರಗಡೆ ಐತಲ್ಲ ಅದು ಸಕ್ಕದಾಗಿದೆ ಬೆಣ್ಣೆ ಇದ್ದಂಗೆ ಐತೆ ಇದು ಬರಲಿಲ್ಲ ಅಷ್ಟು ಕಂಫರ್ಟ್ ಬರಲ್ವಾ ಇದು ಆ ತರ ಪಿಚ್ಕಿ ಇಲ್ಲ ಗಟ್ಟಿ ಏನಿಲ್ಲ ಬಟ್ ಅದು ಸಾಫ್ಟ್ ಆಗಿದೆ ಇನ್ ಲೂಸ್ ಮಾಡಬೇಡ ಅಯ್ಯೋ ಬೇಬಿ ವಾಟ್ ಆರ್ ಯು ಡೂಯಿಂಗ್ ಬೇಬಿ ಚೆನ್ನಾಗಿದೆ ನಂದು ಇದ್ರ ತರ ನ್ಯೂ ಬ್ಯಾಲೆನ್ಸ್ ತರ ಸೇಮ್ ಪೋನಿ ಹಾಕಿದ್ದೀನಿ ಇವಳಿಗೆ ಇವತ್ತು ಚೆನ್ನಾಗಿತ್ತು ಇದಕ್ಕೆ ಬೇಕಾದಕ್ಕೆ ಮನೆಗೆ ಕಷ್ಟಪಟ್ಟು ಸರ್ಪ್ರೈಸ್ ಮಾಡಿದ್ದೀನಿ ಓಕೆ ಓಕೆ ತರ ಆಯ್ತು ಹೌದಾ ಏನು ಎಫರ್ಟ್ ಹಾಕಿದ್ದಾನೆ ಅನ್ನೋದು ಖುಷಿ ಅವರಿಗೆ ಯೋಚನೆ ಮಾಡೋಣ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಅಂತ ಎಲ್ಲ ಅವ್ರಿಗೆ ಖುಷಿ ವಾಕಿಂಗ್ ಬಂದೆ ಒಂದಿತ್ತಲ್ಲ ಅದಕ್ಕೆ ಲೈಟ್ ವೆಯ್ಟ್ ಇದೆ ಆದ್ರೆ ಅದು ಸಖತ್ತು ಬೆಣ್ಣೆ ಒಳಗಡೆ ಆಗ್ತಾ ಇರೋದು ನೈಕಿದು ಇತ್ತು ನನಗೆ ಅಡಿಡಾಸ್ ವರ್ಷನ್ ಅಂತ ತೊಳಪ್ಪ ಯಮ್ಮಿ ಟೇಸ್ಟಿ ಟೇಸ್ಟಿ ನಾನು ಪಾಪುಗೆ ಸಿರ್ಲಾಕ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ತುಂಬ ಮೆಸೇಜಸ್ ಬಂತು ಕೊಡಬೇಡಿ ಶುಗರ್ ಇದೆ ಅಂತ ಎಲ್ಲ ಸೊ ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲೂ ತೋರಿಸಿದೆ ನಾನು ಅದನ್ನೇ ಚೆಕ್ ಮಾಡಿನೇ ತರಿಸಿದ್ದು ಸಿರ್ಲಾಕಲ್ಲಿ ಆ್ಯಡೆಡ್ ಶುಗರ್ 0 ಇತ್ತು ಅಂತ ಹೇಳಿಬಿಟ್ಟು ಪ್ರಾಬಬ್ಲಿ ಇವಾಗ ಚೇಂಜಸ್ ಮಾಡಿರಬಹುದೇನೋ ಗೊತ್ತಿಲ್ಲ ಸೊ ಒಂದಷ್ಟು ಜನ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಇದೊಂದು ಬ್ರ್ಯಾಂಡ್ ಸಜೆಸ್ಟ್ ಮಾಡಿದ್ರು ಇದು ಟೋಟ್ಸ್ ಆ್ಯಂಡ್ ಮಾಮ್ಸ್ ಅಂತ ಸೊ ಆರ್ಡರ್ ಮಾಡಿದ್ದೆ ಬಂದಿದೆ ಇನ್ ವೆರಿ ಕ್ವಿಕ್ ಡೆಲಿವರಿ ಐ ಥಿಂಕ್ ನಾನು ಮೊನ್ನೆ ಆರ್ಡರ್ ಮಾಡಿದ್ದು 2 ಡೇಸ್ಗೆ ಬಂತು ನಾಟ್ ಇವನ್ 2 ಡೇಸ್ ನಾನು ಮೊನ್ನೆ ನೈಟ್ ಆರ್ಡರ್ ಮಾಡಿದ್ದೆ ಸೊ 1.5 ಡೇಸ್ಗೆ ಬಂದಿದೆ ಓಪನ್ ಮಾಡಿ ನೋಡೋಣ 2 ಫ್ಲೇವರು 3 ಫ್ಲೇವರು ಆರ್ಡರ್ ಮಾಡಿದೆ ಅನಿಸುತ್ತೆ 2 ಅನಿಸುತ್ತೆ ಎಷ್ಟೊಂದಿತ್ತು ಎನಿವೇಸ್ ಸಿರ್ಲಾಕ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ಇನ್ನೊಂದು ದಿನನೋ 2 ದಿನನೋ ಬರ್ಬೋದು ಸೊ ಐ ಥಾಟ್ ಇದನ್ನೇ ಟ್ರೈ ಮಾಡೋಣ ಅಂತ ಇದು 2 ಅಮ್ಮಂದಿರು ಸೇರಿ ಮಾಡಿರೋದಂತೆ ಸೊ ಕಡಿಮೆನೇ ಇದೆ 200 ಗ್ರಾಮ್ಸ್ ಏನೋ ಇದು ಹಾಂ ಸೊ ನೋಡಿ 2 ಫ್ಲೇವರ್ ಆರ್ಡರ್ ಮಾಡಿದ್ದೆ ಒಂದು ಬಂದು ಮಖಾನ ಆ್ಯಂಡ್ ಇನ್ನೊಂದು ಬಂದು ಓಟ್ಸ್ ಕಿಚಡಿ ಇದೆರಡೂ 6+ ಮಂತ್ಸ್ಗೆ ಅಂತ ಇತ್ತು ಸೊ ಆರ್ಡರ್ ಮಾಡಿದ್ದೀನಿ ನೋ ಆ್ಯಡೆಡ್ ಶುಗರ್ ನೋ ಪ್ರಿಸರ್ವೇಟಿವ್ಸ್ ನೋ ಮಿಲ್ಕ್ ಸಾಲಿಡ್ಸ್ ಅಂತ ಇದೆ ಇದು ಸಿರ್ಲಾಕು ಇದು ಎರಡರದ್ದು ಚೆಕ್ ಮಾಡೋಣ ಆ್ಯಡೆಡ್ ಶುಗರ್ ಎರಡರಲ್ಲೂ 0 ಅಂತಾನೆ ಇದೆ ಕ್ಯಾಲರೀಸ್ ಎನರ್ಜಿನೂ ಸೇಮ್ ಇದೆ ಪ್ರೋಟೀನ್ ಆಂಟಿ ಓ ಮರ್ತೋದೆ ಕಳಿಸ್ತೀನಿ ರೀ ಇವಾಗ ಫೋನ್ ಮಾಡಿದ್ರಾ ಇವಾಗೆ ಕಳಿಸ್ತೀನಿ ಪ್ರೋಟೀನು ಸೇಮ್ ಇದೆ ಕಾರ್ಬೋಹೈಡ್ರೇಟ್ಸು ಸೇಮ್ ಇದೆ ಇಟ್ಟೆ ಆಂಟಿ ಇವಾಗ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು ಸೊ ಟೀಗೆ ಇಟ್ಟಿದ್ದೀನಿ ನಿನ್ನೆ ಆಂಟಿ ಹೇಳ್ಕೊಟ್ರು ಬೈದಿದೆ ಟೀ ಹೆಂಗ್ ಮಾಡೋದು ಡಿಚ್ಚಿ ಮಲಗಿದ್ದೆ 5 ಗಂಟೆಗೆ ಆಮೇಲೆ ಇಲ್ಲಿ ಟೋಟಲ್ ಶುಗರ್ ಬಂದು 0.68 ಗ್ರಾಮ್ಸ್ ಇದೆ ಇದರಲ್ಲಿ ಟೋಟಲ್ ಶುಗರ್ ಬಂದು 20 ಗ್ರಾಮ್ಸ್ ಇದೆ ನೌ ಐ ನೋ ದ ಡಿಫ್ರೆನ್ಸ್ ಬೇರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಸೊ ಟ್ರೈ ಮಾಡಿ ಅಲ್ಲಿ ಕೀಪ್ ಯು ಅಪ್ಡೇಟೆಡ್ ಇಷ್ಟ ಆಯ್ತಾ ಅವಳಿಗೆ ತಿನ್ಲ ಏನು ಅಂತ ಸೊ ನೆನ್ನೆ ಕ್ಲಿಪ್ಪಿಂಗಲ್ಲಿ ನಾನು ಹೇಳಿದೆ ಹೊಸದು ಪಾಪುಗೆ ಸೆರ್ಲಾಕ್ ತರಿಸಿದ್ದೀನಿ ಅಂತ ಅಂದರೆ ಇಷ್ಟು ದಿನ ನಾನು ನೆಸ್ಲೇದು ಯೂಸ್ ಮಾಡ್ತಾ ಇದ್ದೆ ಆ್ಯಂಡ್ ನೀವೆಲ್ಲ ಹೇಳಿದ್ರಿ ಅಲ್ವಾ ನೆಸ್ಲೇದು ಬೇಡ ಶುಗರ್ ಜಾಸ್ತಿ ಇರುತ್ತೆ ಅಂತ ಆ್ಯಂಡ್ ಒಂದಷ್ಟು ಜನ ನಂಗೆ ಗೊತ್ತಿರೋರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಎಲ್ಲರೂ ಒಂದು ಬ್ರ್ಯಾಂಡ್ ಸಜೆಸ್ಟ್ ಮಾಡಿದ್ರಿ ಟೋಟ್ಸ್ ಆ್ಯಂಡ್ ಮಾಮ್ಸ್ ಅನಿಸುತ್ತೆ ಅದು ತರಿಸಿದ್ದೆ ನೆನ್ನೆ ನಾನು ವ್ಲಾಗಲ್ಲೂ ಹೇಳಿದೆ ಅದು ಬಂದು ಅನ್ಬಾಕ್ಸ್ ಮಾಡಿ 2 ಫ್ಲೇವರ್ ಓಟ್ಸ್ ಮತ್ತು ಮಖಾನ ತರಿಸಿದ್ದೆ ನೆನ್ನೆ ಓಟ್ಸ್ ಕೊಟ್ಟಿದ್ವಿ ಪಾಪುಗೆ ಆ್ಯಂಡ್ ಓಟ್ಸ್
ಅದು ಕೊಟ್ಟು ಒಂದು 15-20 ಮಿನಿಟ್ಸ್ಗೆ ಅವಳಿಗೆ ಕೆನ್ನೆ 2 ರೆಡ್ ಆಗೋದು ಸ್ಟಾರ್ಟ್ ಆಯಿತು. ಆ್ಯಂಡ್ ಆಫ್ಟರ್ 1 hour ಫುಲ್ ರೆಡ್. ನಾನು ಆ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಫಸ್ಟು. ಸೊ ಈ ಥರ ಆಗಿತ್ತು, ಫುಲ್ ರೆಡ್. ಆ್ಯಂಡ್ ಅದನ್ನು ಮುಟ್ಟಿದ್ರೆ ಬಿಸಿ 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 ಆಗ್ತಾಯಿತ್ತು. ನಂಗೆ ಸಖತ್ ಭಯ ಆಗೋಯ್ತು, ಬಿಕಾಸ್ ಏನಾದರೂ ಅಲರ್ಜೀಸ್ ಆದ್ರೇ ಹಂಗಾಗೋದು. ಆ್ಯಂಡ್ ಇಷ್ಟು ತಿಂಗಳಲ್ಲಿ ನಾವು ಎಲ್ಲ ಫ್ರೂಟ್ಸು ಎಲ್ಲ ಕೊಡ್ತಿದ್ವಿ, ಯಾವತ್ತೂ ಪಾಪುಗೆ ಆ ಥರ ಎಲ್ಲ ಆಗಿಲ್ಲ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನನಗೆ ಸ್ವಲ್ಪ ಭಯ ಆಗೋಯ್ತು. ಇಸ್ ಇಟ್ ಬಿಕಾಸ್ ಆಫ್ ದ್ಯಾಟ್ ಅಥವಾ ಬೇರೆ ಏನೋ ನಂಗೆ ಗೊತ್ತಿಲ್ಲ. ಸೊ ಇನ್ನೂ ಒಂದು 3-4 days ಅದನ್ನು ಕೊಡಲ್ಲ. ಆಮೇಲೆ ಇನ್ನೊಂದು ಫ್ಲೇವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಬಿಕಾಸ್ ನಾನು ನೋಡಿರೋ ಮಟ್ಟಿಗೆ ಒಳ್ಳೆ ರಿವ್ಯೂಸೇ ಇದೆ ಅದಕ್ಕೆ. ನೀವೇನಾದರೂ ಯಾರಾದರೂ ಮಾಮ್ಸ್ ಟ್ರೈ ಮಾಡಿದರೆ ಅದನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಬಟ್ ಅಗೇನ್ ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ವ, ಅದೇನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಅಗೇನ್ ಬೆಳಗ್ಗೆ ಎದೋಳೋ ಅಷ್ಟೊತ್ತಿಗೆ ನಾನು ನಿನ್ನೆ ಹಾಲು ಹಾಕಿದ್ದೆ, ನಂದೇ ಬ್ರೆಸ್ಟ್ ಮಿಲ್ಕ್ ಫುಲ್ಲು ಕೆನ್ನೆಗೆ ಫುಲ್ ಫೇಸ್ ಅಪ್ಲೈ ಮಾಡಿಬಿಟ್ಟು ಮಲಗಿಸಿದ್ದೆ. ಬಿಕಾಸ್ ದಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಕ್ರೀಮ್ ಗೀಮ್ಗಿಂತ. ಸೊ ಇವತ್ತು ನೋಡಿ ಆಲ್ಮೋಸ್ಟ್ ಹೋಗಿದೆ, ಇನ್ನೊಂಚೂರು ಲೈಟಾಗೆ ಅದೊಂಥರ ಇದೆ ಪಿಂಕಿಯಾಗೆ. ಬಟ್ ಇವತ್ತು ಬಿಸಿ ಗಿಸಿ ಎಲ್ಲ ಏನಿಲ್ಲ, ಶಿ ಇಸ್ ಫೈನ್. ನೆನ್ನೆ ಅದನ್ನು ಮುಟ್ಟಿದ್ರೆ ಸ್ವಲ್ಪ ಕಿಚ್ ಅಂದ್ಲು, ಬಟ್ ಅದರ್ವೈಸ್ ಶಿ ವಾಸ್ ಆಲ್ ಓಕೆ. ಆದರೆ ನಂಗೆ ಸ್ವಲ್ಪ ಭಯ ಆಯಿತು. ನೋಡೋಣ, ಇನ್ನೂ ಒಂದು 3-4 days ಬಿಟ್ಟು ಇನ್ನೊಂದು ಫ್ಲೇವರ್ ಇದೆ ಅಲ್ಲ, ನೆನ್ನೆ ಓಟ್ಸ್ ಕೊಟ್ಟಿದ್ದೆ, ಮಖಾನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಹಾಗೆ ಆದರೆ ಐ ವಿಲ್ ಕೀಪ್ ಯು ಪೋಸ್ಟೆಡ್. ಅದು ಬಿಟ್ಟು ಬೇರೆ ಏನಾರ ಕೊಡಬೇಕು. ಸೊ ಯಾ, ಪುಟ್ಟು ಪಾಪ, ಹಾಯ್ ಪುಟ್ಟು ಪಾಪ. ಇವತ್ತು ಬಿಂದಿ ಎಲ್ಲ ಇಟ್ಕೊಂಡಿದ್ದೆ ನಮ್ಮ ಪುಟ್ಟು ಪಾಪ. ಮತ್ತು ಆ್ಯಕ್ಚುಲಿ ನಾನು ಇಟ್ಕೊಳ್ಳೋಣ ಅಂತ ಬಿಂದಿನ ಕೈ ಮೇಲೆ ಇಟ್ಕೊಂಡು ಬಂದಿದ್ದೆ. ನಳಿ ಆಂಟಿ ಫ್ರೆಂಡ್ ಬಂದಿದ್ರು, ಅವರು ಈ ಮಗುಗೊಂದು ಬೊಟ್ಟಿಡಮ್ಮ ಅಂತ ಇದ್ರು. ಸೊ ಹಾಗಾಗಿ ಅವ್ರ ಖುಷಿಗೆ ಅಂತ ಹಾಗೆ ನನ್ನ ಬೊಟ್ಟು ತೆಗೆದು ನನ್ನ ಮಗಳಿಗೆ ಇಟ್ಟಿದ್ದೀನಿ. ಆ್ಯಂಡ್ ಶಿ ಇಸ್ ಲುಕಿಂಗ್ ಕ್ಯೂಟಿ ಪಾಪು. ಓ ಮೊನ್ನೆ ಚಿನ್ನಮ್ಮ ಇಲ್ಲಿ ಬಾಯಿ. ನಮ್ಮ ಚಿನ್ನಮ್ಮಗೆ ಮ್ಯೂಸಿಕ್ ಅಂದರೆ ಎಷ್ಟು ಇಷ್ಟ ಆಗುತ್ತೆ ನೋಡಿ. ಇವಾಗ ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಾ. ಚಿನ್ನಮ್ಮ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. Happy birthday, happy birthday, happy birthday to you. The high chair is not for her to eat. It is her to play. ನಾವು ಊಟ ಮಾಡುವಾಗ ಅವಳನ್ನ ಇಲ್ಲಿ ಕೂರಿಸಿ ಹಿಂಗೇನಾರ ಒಂದು ಆಟ ಆಡೋಕ್ಕೆ ಕೊಟ್ಬಿಟ್ರೆ ಆಟ ಆಡ್ಕೊಂಡು ಕೂತ್ಕೊಳ್ಳುತ್ತೆ ಚಿನ್ನಮ್ಮ. ಚಿನ್ನಮ್ಮ ಬನ್ನಿ ಮೇಡಮ್. ಗೊಂಬೆ ಐತೆ ನಮ್ಮ ಮನೆಗೆ ಗೊಂಬೆ. Ayam is the carry, is the weight, yeah. Come here. Auntie ji. What is this here? Everything you throwing. Come. Get up. Come. ಐಸ್ ಕ್ರೀಮ್ ಮತ್ತು ಯೋಗರ್ಟ್ ಆರ್ಡರ್ ಮಾಡಿದ್ದೆ. ಮೊನ್ನೆ ಒಂದು ಹೊಸ ಫ್ಲೇವರ್ ಐಸ್ ಕ್ರೀಮ್ ಟ್ರೈ ಮಾಡಿದೆ ಆಯಿತಾ. ವೆನಿಲಾ ಆ್ಯಂಡ್ ಬೆರಿ ಅರುಣ್ ಐಸ್ ಕ್ರೀಮ್. ನಮ್ಮ ಮನೇಲಿ ಎಲ್ರಿಗೂ ಅರುಣ್ ಐಸ್ ಕ್ರೀಮ್ ತುಂಬ ಇಷ್ಟ. ಸೊ ನನ್ನ ಫ್ರೆಂಡ್ ಬಂದಾಗ ಆರ್ಡರ್ ಮಾಡಿದ್ದೆ, ಅದಕ್ಕೆ ಅಬಿಗೂ ತಿನ್ಸೋಣ ಅಂತ. ಬೆರಿ ವೆನಿಲಾ ಅಂತೆ, ಸಕ್ಕತ್ತಾಗಿದೆ. ಟೆಲ್ ಮಿ ಯುವರ್ ಒಪಿನಿಯನ್, ಡಿಡ್ ಯು ಲೈಕ್ ಇಟ್ ಆರ್ ನಾಟ್ ಅಂತ. ಅದ್ರ ಜೊತೆ ಒಂದೆರಡು ಯೋಗರ್ಟ್ ಹಾಕಿದ್ದೀನಿ. ಎಂಥದ್ದು ನೋಡಿ, ವಾಕಿಂಗ್ಗೆ ಹಿಂಗೆ ಮೇಡಮ್ನ ಎತ್ಕೊಂಡ್ಬರ್ತಾರೆ.